ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾವಿವತ್ತು ನೋಡೋಣ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಪ್ರಥಮ ದರ್ಜೆಯ ಸಹಾಯಕ ಮತ್ತು ಇತರೆ ಹುದ್ದೆಗಳ ಭರ್ತಿಗೆ ಇಲ್ಲಿ ಆಹ್ವಾನವನ್ನು ಕರೆದಿದ್ದಾರೆ. ಅಂದರೆ ಅರ್ಜಿ ಸಲ್ಲಿಸಲು ಇಲ್ಲಿ ಒಳ್ಳೆಯ ಒಂದು ಹುದ್ದೆಗಳಾಗಿದ್ದು, ಇಲ್ಲಿ ನಿಮಗೆ ಅರ್ಜಿ ಸಲ್ಲಿಸಲು ಒಂದು ನೋಟಿಫಿಕೇಷನನ್ನು ಅವರು ಕರೆದಿದ್ದಾರೆ. ಇಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಪೂರ್ಣ ವಿವರದ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮ್ಮ ವಿದ್ಯಾರ್ಹತೆ ಏನಾಗಿರಬೇಕು, ಅರ್ಜಿ ಶುಲ್ಕ ಎಷ್ಟಿರುತ್ತೆ, ಹೀಗೆ ವಿದ್ಯಾರ್ಹತೆ ಹಾಗೂ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಯಾವೆಲ್ಲ ರೀತಿಯ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ನಿಮಗೆ ಬೇಕಾಗುತ್ತದೆ, ಇಲ್ಲಿ ಆನ್ಲೈನ್ ಮುಖಾಂತರನ ಅಥವಾ ಆಫ್ಲೈನ್ ಮುಖಾಂತರನ ಇಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತೇಳಿ ನಾನು ನಿಮಗೆ ಇಲ್ಲಿ ಸಂಪೂರ್ಣವಾಗಿ ಎಲ್ಲ ವಿವರಗಳನ್ನು ನಾನು ನಿಮಗೆ ಹೇಳ್ತೀನಿ. ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳ ವಿಡಿಯೋವನ್ನು ಮೊದಲು ಪಡಿಬೋದು. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ನೀವು ನೋಡಬಹುದು, ಕಂದಾಯ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಪ್ರಥಮ ದರ್ಜೆಯ ಸಹಾಯಕ ಮತ್ತು ಇತರೆ ಹುದ್ದೆಗಳ ಭರ್ತಿಯ ಅರ್ಜಿಯ ಆಹ್ವಾನ ಅಂತೇಳಿ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೀವು ನೋಡಬಹುದು, ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆಯಲ್ಲಿನ ವಿಶೇಷ ಅಧಿಕಾರಿ ಹಾಗೂ ಸೂಕ್ಷ್ಮ ಪ್ರಾಧಿಕಾರದಲ್ಲಿ ಕಾರ್ಯಾಲಯದಲ್ಲಿ ಇರ್ತಕ್ಕಂಥ ನೋಟಿಫಿಕೇಷನನ್ನು ಇಲ್ಲಿ ಕರೆದಿದ್ದಾರೆ. ಹಾಗೆ ಇಲ್ಲಿ ಖಾಲಿ ಇರ್ತಕ್ಕಂಥ ವಿವರಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ನೋಡಿ, ಪ್ರಥಮ ದರ್ಜೆಯ ಸಹಾಯಕ ಹಾಗೂ ಲೀಗಲ್ ಶಿರಸ್ತೇದಾರ್ ಹುದ್ದೆಗೆ ಅರ್ಜಿಯನ್ನು ಇಲ್ಲಿ ಆಹ್ವಾನಿಸಲಾಗಿದೆ. ಈ ಹುದ್ದೆಗಳನ್ನು ಗುತ್ತಿಗೆಯ ಆಧಾರದ ಮೇಲೆ ಇಲ್ಲಿ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಇದು ಇಂಪಾರ್ಟೆಂಟ್ ನೋಡಿ ಸ್ನೇಹಿತರೆ. ಇಲ್ಲಿ ನೀವು ನೋಡಬಹುದು, ಗುತ್ತಿಗೆಯ ಆಧಾರದ ಮೇಲೆ ಇಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಾರೆ. ಹಾಗೆ ಅರ್ಹ ಮತ್ತು ಆಸಕ್ತಿ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಅರ್ಜಿಯನ್ನು ಇಲ್ಲಿ ಕರೆದಿದ್ದಾರೆ. ಆಫ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಎಂದಾಗಿರುತ್ತೆ ಅಂತ ಹೇಳಿದ್ರೆ 23/2/2024 ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಈ ನೇಮಕಾತಿಗೆ ಕುರಿತು ಹೆಚ್ಚಿನ ವಿವರಗಳಿಗಾಗಿ ನೀವು KPSC ಅವ್ರದ್ದು ಅಧಿಕೃತ ವೆಬ್ಸೈಟ್ ಮುಖಾಂತರ ನೀವು ಹೋಗಿ ನೀವು ಅಡ್ರೆಸ್ಸನ್ನು ತೊಗೊಂಡ್ಬಿಟ್ಟು ಅಲ್ಲಿಗೆ ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ಆಫ್ಲೈನ್ ಮುಖಾಂತರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಹಾಗೆ ನಿಮ್ಮ ಶೈಕ್ಷಣಿಕ ಇಲ್ಲಿ ವಿವರಗಳ ಬಗ್ಗೆ, ಪೋಸ್ಟ್ಗಳು ಎಷ್ಟೆಷ್ಟು ಖಾಲಿ ಇದ್ದಾವೆ ಅಂಥೇಳಿ ಇಲ್ಲಿ ಅವರು ನಿಮಗೆ ತಿಳಿಸಿದ್ದಾರೆ. ನೀವು ಇಲ್ಲಿ ನೋಡಬಹುದು, ಇಲ್ಲಿ ಲೀಗಲ್ ಶಿರಸ್ತೇದಾರ್ ಒಂದು ಹುದ್ದೆ ಖಾಲಿ ಇದೆ, ಪ್ರಥಮ ದರ್ಜೆಯ ಸಹಾಯಕ ಒಂದು ಹುದ್ದೆ ಖಾಲಿ ಇದೆ. ಹಾಗೆ ಒಟ್ಟು ಇಲ್ಲಿ 2 ಹುದ್ದೆಗಳು ಇಲ್ಲಿ ಖಾಲಿ ಇರ್ತಕ್ಕಂಥದ್ದಾಗಿದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಕೊಳ್ಬೋದು. ಹಾಗೆ ನಿಮ್ಮ ವೇತನ ಎಷ್ಟಾಗಿರುತ್ತೆ, ಮಂತ್ಲಿ ಸ್ಯಾಲ್ರಿ ಎಷ್ಟಾಗಿರುತ್ತೆಪ್ಪ ಅಂತ ಹೇಳ್ತಾ ಬಂದರೆ ಇಲ್ಲಿ ನೀವು ನೋಡಬಹುದು. ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದಾಗಿ 45,000 ಹಾಗೂ ಪ್ರಥಮ ದರ್ಜೆ ಸಹಾಯಕರಿಗೆ 34,000 ರೂಗಳು ಇಲ್ಲಿ ನಿಮ್ಮ ವೇತನವಾಗಿರುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನೋಡ್ಕೊಳ್ಬೋದು. ಹಾಗೆ ನಿಮ್ಮ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿದೆ ಅಂತೇಳಿ ಇಲ್ಲಿ ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ ಇಲ್ಲಿ ನಿಮಗೆ ತಿಳಿಸೋದಾದರೆ ಇಲ್ಲಿ ನೀವು ನೋಡ್ಬೋದು, ಲೀಗಲ್ ಶಿರಸ್ತೇದಾರ್ಗೆ ಅಧಿಕೃತ ವಿಶ್ವವಿದ್ಯಾಲಯದಿಂದ ಕಾನೂನಿನ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕು ಮತ್ತು ಬಾರ್ ಕೌನ್ಸಿಲ್ನಲ್ಲಿ ನೋಂದಣಿಯಾಗಬೇಕು. ಅಂದರೆ ಇಲ್ಲಿ LLB ಅನ್ನು ನೀವು ಮಾಡಿರಬೇಕು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೀವು ಇಲ್ಲಿ ಮೊದಲನೇದಾಗಿ ಲೀಗಲ್ ಶಿರಸ್ತೇದಾರ್ ಅಂತ ಹೇಳಿದ್ರೆ ಇಲ್ಲಿ LLB ಅನ್ನು ನೀವು ಪಾಸಾಗಿದ್ದರೆ ಇಲ್ಲಿ ನೀವು ಈ ಹುದ್ದೆಗೆ ಅರ್ಹರಾಗಿರುತ್ತೀರ. ಹಾಗೆ ಇಲ್ಲಿ ಪ್ರಥಮ ದರ್ಜೆ ಸಹಾಯಕ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ಅಧಿಕೃತ ವಿಶ್ವವಿದ್ಯಾಲಯದಿಂದ BCom ಅಥವಾ MSc ಮುಗಿಸಿರಬೇಕು ಅಂತ ಹೇಳಿ ತೋರಿಸಿದ್ದಾರೆ. ಇಲ್ಲಿ ನೀವು ನೋಡಬಹುದು, ಡಿಗ್ರಿಯಲ್ಲಿ ನೀವು BCom ಅಥವಾ MSc ಮಾಡಿದರೆ ನೀವು ಇಲ್ಲಿ ಈ ಹುದ್ದೆಗೆ ಅರ್ಹರಾಗಿರುತ್ತೀರಾ. ಪ್ರಥಮ ದರ್ಜೆಯ ಸಹಾಯಕ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರುತ್ತೀರ. ಹಾಗೆ ಇಲ್ಲಿ ನಿಮ್ಮ ವಯೋಮಿತಿಯನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಏಜ್ ಲಿಮಿಟು ನಿಮಗೆ ಇಲ್ಲಿ ನೋಡಬಹುದು. ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ. ಆ ಅರ್ಜಿಯಲ್ಲಿ ನಿಮಗೆ ಎಷ್ಟಿರುತ್ತಲ್ವ ಅಲ್ಲಿಂದ ನಿಮ್ಮದು ಇಲ್ಲಿ ನೋಡಿ, ಕನಿಷ್ಠ 18 ವರ್ಷ ಪೂರೈಸಿರಬೇಕು. ಹಾಗೆ 35 ವರ್ಷವನ್ನು ಮೀರಿರಬಾರದು ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನೀವು ಇಲ್ಲಿ ನೋಡಿ,
ನೆಕ್ಸ್ಟ್ ನೀವಿಲ್ಲಿ ನೋಡೋದಾದರೆ ಫ್ರೆಂಡ್ಸ್, ನೀವಿಲ್ಲಿ ನೋಡಿ ಗರಿಷ್ಠ ವಯೋಮಿತಿ ಸಡಿಲಿಕೆ ಅಂತೇಳಿ ಕೊಟ್ಟಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪಂಗಡ SC/ST ಅವರಿಗೆ 5 ವರ್ಷಗಳು, ಹಾಗೂ ಇತರೆ ಹಿಂದುಳಿದ ವರ್ಗಗಳ OBCಗೆ 3 ವರ್ಷಗಳು, ಅಂಗವಿಕಲರಿಗೆ ಇಲ್ಲಿ 10 ವರ್ಷಗಳನ್ನು ವಯೋಮಿತಿ ಸಡಿಲಿಕೆಯನ್ನು ಇಲ್ಲಿ ನಿಮಗೆ ನೀಡಿದ್ದಾರೆ. ಹಾಗೆ ಫೀಸ್ ಶುಲ್ಕ, ಅರ್ಜಿ ಶುಲ್ಕದ ವಿವರಗಳು ಯಾವುದೇ ಇಲ್ಲಿ ಅರ್ಜಿ ಶುಲ್ಕ ಇರೋದಿಲ್ಲ, ಯಾವುದೇ ಕ್ಯಾಟಗರಿಯವರೆಗೂ ಇಲ್ಲಿ ಇರೋದಿಲ್ಲ. ಹಾಗೆ ಆಯ್ಕೆಯ ವಿಧಾನ ಅಂತೇಳಿ ಕೊಟ್ಟಿದ್ದಾರೆ, ಸೆಲೆಕ್ಷನ್ ಪ್ರೊಸೆಸ್ ಅಂತೇಳಿ ಇಲ್ಲಿ ನೀವು ನೋಡ್ಕೋಬೋದು. ಲಿಖಿತ ಪರೀಕ್ಷೆ ಹಾಗೂ ಕೌಶಲ್ಯ ಅಂದರೆ ಫಿಸಿಕಲ್ ಪರೀಕ್ಷೆಯನ್ನು ಇಲ್ಲಿ ನೀವು ಎದುರಿಸಬೇಕಾಗುತ್ತೆ. ಲಿಖಿತ ಪರೀಕ್ಷೆ ಮತ್ತು ಇಂಟರ್ವ್ಯೂವನ್ನು ಇಲ್ಲಿ ನಿಮಗೆ ನೀಡಿದ್ದಾರೆ. ಹಾಗೆ ನೀವಿಲ್ಲಿ ಎಲ್ಲ ಅಪ್ಲಿಕೇಶನನ್ನು ಹಾಕಿ ನೀವಿಲ್ಲಿ ಹುದ್ದೆಗಳನ್ನು ಪಡೆಯಬಹುದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೇನಾದರೂ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಆಲಲ್ಲಿ ಇಟ್ಕೊಳ್ಳಿ. ನಾವು ಹಾಕುವಂತೆಲ್ಲ ನೋಟಿಫಿಕೇಷನ್ಗಳು ನಿಮಗೆ ಮೊದಲನೆಯದಾಗಿ ಪಡೆಯಬಹುದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.